ಎಲ್ಲರಿಗೂ ನಮಸ್ಕಾರಗಳು. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಜಕ್ನೂರು ಗ್ರಾಮದಲ್ಲಿ ಆದಿಶಕ್ತಿ ಚೌಡೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ 30/4/2025 ಬುಧವಾರ ದಿನ ಬಸವ ಜಯಂತಿ ನಿಮಿತ್ತವಾಗಿ ಕೊಂಡಿಸಲಾಗಿದೆ. ಯಾಕೆಂದರೆ ಹಲವಾರು ರಾಜ್ಯಗಳಿಂದ ಹಾಗೂ ಜಿಲ್ಲೆಗಳಿಂದ ಭಕ್ತರ ಸಾಗರ ಹರಿದು ಬರುವುದರಿಂದ ನಮ್ಮ ಶ್ರೀಮಠಕ್ಕೆ, ಅದಕ್ಕಾಗಿ ಅವರು ಅಂದ್ಕೊಂಡದ್ದು ಮತ್ತು ಅವರ ಆಸೆ ಈಡೇರಲಿ ಅಂತೂ ಒಂದು ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು ಹಲವಾರು ಜನಗಳು ಮತ್ತು ನಮ್ಮ ಬಗ್ಗೆ ಒಂದು ಸ್ವಲ್ಪ ಏನೇನೋ ಅಪಪ್ರಚಾರ ಹೇಳ್ತಿದ್ದಾರೆ. ಅದಕ್ಕಾಗಿ ಪ್ರತ್ಯಕ್ಷವಾಗಿ ನೋಡಿರಿ, ಮಠಕ್ಕೆ ಬನ್ನಿ. ಯಾಕಂದ್ರೆ ಆಶೀರ್ವಾದ ತೊಗೊಂಡು ನೀವು ಅದ್ರದ್ದು ಪಡ್ಕೋಬೇಕಂತ ಹೇಳ್ತೀನಿ. ಯಾಕಂದ್ರೆ ಹಲವಾರು ಜನ ಹೇಳ್ತಿರ್ತಾರೆ ಅಲ್ಲೇನೈತಿ ಇಲ್ಲೇನೈತಿ. ನಮ್ಮ ಮಠಕ್ಕೆ 4,000ರಿಂದ ಜನ ಹೆಚ್ಚಿನ ಮಟ್ಟಿಗೆ ಬರ್ತಾ ಇದ್ದೆವು. ಪ್ರತಿ ವಾರದಿಂದ ವಾರಕ್ಕೆ ಹೆಚ್ಚಾಗ್ತಾಯಿದೆ. ಅದಕ್ಕಾಗಿ ಎಲ್ಲ ಬಸ್ಸು ಸೌಕರ್ಯ ಇರ್ತೈತಿ. ಯಾವುದೋ ಟೆನ್ಷನ್ ತೊಗೊಲಾರ್ದನ, ಯಾವ್ದು ಮಂದಿ ಅಪಪ್ರಚಾರ ತಿಳ್ಕೊಲಾರ್ದನ ಪ್ರತ್ಯಕ್ಷವಾಗಿ ನೋಡಿರಿ. ಯಾಕಂದ್ರೆ ಶ್ರೀಮಠದಾಗ ಬಂದಾಗ ಗೊತ್ತಾಗೋದು. ಅದಕ್ಕೆ ದೇವಿ ಶಕ್ತಿ ಮತ್ತು ಎಲ್ಲ ಜನರ ಆಶೀರ್ವಾದ ಹೆಂಗೆ ಇರ್ತೈತೆ ಅಂದ್ರೆ, ದೇವಿ ಮೇಲೆ ಭಕ್ತಿಯಿಂದ ದುಡ್ಕೊಂಡ್ರೆ ದೇವಿ ಅದನ್ನು ಮಾಡೇ ಮಾಡ್ತಾಳೆ ನಿಮಗೆ. ಅದಕ್ಕಾಗಿ ನಮ್ದಂತ ಏನೂ ಇರಂಗಿಲ್ಲ ಇಲ್ಲಿ. ಯಾಕಂದ್ರೆ ನಾವು ದೇವಿ ಮೇಲೆ ಎಲ್ಲ ಮಾಡ್ತಾಯಿದ್ದೀವಿ. ಯಾಕಂದ್ರೆ ದೇವಿ ಎಷ್ಟು ಆಶೀರ್ವಾದ ಮಾಡ್ತಾಳೆ, ಅದಕ್ಕೆ ನಾವು ಜನರಿಗೆ ಅದನ್ನು ಹೇಳ್ತಿರ್ತೀವಿ. ಯಾವುದೋ ಅಪಪ್ರಚಾರ ತಿಳ್ಕೊಬೇಡ್ರಿ. ಎಲ್ಲ ಸರಳತೆಯಿಂದ ಸಜ್ಜನಿಕೆಯಿಂದ ಬಂದು ನಿಮ್ಮ ಭಕ್ತಿ ಮತ್ತು ನಿಮ್ಮ ಕಷ್ಟಗಳನ್ನು ಆ ದೇವಿಯ ಪಾದಕ್ಕೆ ಇಟ್ಟು ಮತ್ತು ನಿಮ್ಮ ಸೇವೆಯನ್ನು ಸಲ್ಲಿಸ್ರಿ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಂಡು ಹೋಗ್ರಿ. ಯಾಕಂದ್ರೆ ಪ್ರತಿ ರವಿವಾರ ಶ್ರೇಷ್ಠವಾದ ಪೂಜೆನೂ ಇರ್ತೈತಿ ದೇವಿದು. ಯಾಕಂದ್ರೆ ನಮ್ಮಲ್ಲಿ ಏನೈತೆ ಅಂದ್ರೆ ವಿಶೇಷತೆ ಅಂದ್ರೆ ದೇವಿದು ಎಲ್ಲ ದೇವಿಗಳಿಗೆ ನೀವು ಗಾಡಿ ಮುಖಾಂತರ ಹೋಗ್ಬೋದು. ಈ ದೇವಿಗೆ ಬರಬೇಕಾದ್ರೆ ಪಾದಯಾತ್ರೆ ಮುಖಾಂತರ ನೀವು ಬಂದು ಆ ದೇವಿಯನ್ನು ದರ್ಶನ ತಗೊಳ್ರಿ. ಪ್ರತಿ ವಾರ ಬಂದು ನಿಮ್ಮ ಕೆಲಸಗಳನ್ನು ಈಡೇರುವವರೆಗೂ ಬಂದು ಆ ದೇವಿಗೆ ಸಂಕಲ್ಪ ಮಾಡಿದ್ರೆ ನಿಮ್ಮ 100ಕ್ಕೆ 100 ಕೆಲಸಗಳನ್ನು ಈಡೇರ್ತಾವಂತ ನಾವು ಹೇಳ್ತೀನಿ. ಯಾಕಂದರೆ ದೇವಿ ಶಕ್ತಿ ಆ ಥರ ಐತಿ. ಜನರು ಹೇಳ್ತಾ ಇದ್ದಾರೆ ಮತ್ತು ನಾನು ಹೇಳ್ತಾ ಇದ್ದೀನಿ ಖುದ್ದವಾಗಿ. ಯಾಕಂದ್ರೆ ಹಲವಾರು ರಾಜ್ಯಗಳಿಂದ ಬರ್ತಾ ಇದೆಯಲ್ಲ, ಅದಕ್ಕಾಗಿ ನೀವು ಒಂದು ದುರುಪಯೋಗ ಮಾಡ್ಕೋಬೇಡ್ರಿ. ಯಾಕಂದ್ರೆ ದೇವಿ ಆಶೀರ್ವಾದ ಪಡ್ಕೊಂಡು ಎಲ್ಲ ಥರ ಯಶಸ್ವಿ ಆಗ್ರಿ. ಭಾನುವಾರ ಮತ್ತು ಶನಿವಾರ ದಿನ ವಿಶೇಷ ನಾವು ಹೇಳಲಾಗಿದೆ ದೇವಿಯ ಆಶೀರ್ವಾದದಿಂದ. ಮತ್ತು ಆಗ ದೇವಿಯ ದರ್ಶನ ಪಡೆಯಲು ಬರುತ್ತಾ ಇದ್ದ ಭಕ್ತರು ಏನಂದ್ರೆ ಮಂಗಳವಾರ ಮತ್ತು ರವಿವಾರ ದಿನ ವಿಶೇಷ ಅಂದರೆ ಶುಕ್ರವಾರ ದಿನ ನಿಮಗೇನೋ ಆಗ್ಲಿಕ್ಕಂದ್ರೆ ಮಂಗಳವಾರ ಇರ್ತೈತಿ. ಒಂದು ಸ್ವಲ್ಪ ಜನರಿಗೆ ಗೊಂದಲ ಇಟ್ಕೋಬೇಡ್ರಿ. ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವುದು ನಾವು ಶುಕ್ರವಾರ ಮತ್ತು ರವಿವಾರ ದಿನ ದೇವಿದು. ಆ ದಿನ ನೀವು ಪಾದಯಾತ್ರೆ ಮುಖಾಂತರ ಬಂದು ದರ್ಶನ ತಗೊಳ್ರಿ. ನಿಮ್ಮ ಎಲ್ಲ ಕಷ್ಟಗಳು ಹಲವಾರು ನಿಮ್ಮ ಇದನ್ನು ಮನೆಗಳ ಕಷ್ಟಗಳನ್ನು ಯಾವೇ ಇರಲಿ, ಇದೇ ಅಂತ ಹೇಳಂಗಿಲ್ಲ ನಾನು. ಯಾವ ಕೋರ್ಟ್ ಆಗಿರ್ಬೋದು, ನಿಮ್ಮ ಮನೆ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಹೊಲದ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಯಾವುದೋ ಮಾಟ ಮಂತ್ರಕ್ಕೆ ಯಾವುದಕ್ಕೂ ಹೆದರಬೇಡ್ರಿ. ದೇವಿ ಶಕ್ತಿ ಆ ಥರ ಐತಿ. ಎಲ್ಲರೂ ಹೋಗಿ ದುಡ್ಡು ಕೊಟ್ಟು ಏನೇನೋ ಮಾಡ್ಕೋಬೇಡ್ರಿ. ದೇವಿಗೆ ಒಂದು ಸಂಕಲ್ಪ ಮಾಡಿ ನಿಮ್ಮ ಪಾದ ಮುಖಾಂತರ ಬಂದು ಆಶೀರ್ವಾದ ತೊಗೊಂಡ್ರಂದ್ರೆ ಯಶಸ್ವಿ ಆಗ್ತೈತಿ ನಿಮ್ಮ ಕನಸು. ಎಲ್ಲಿ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಜಕ್ನೂರು ಗ್ರಾಮದಾಗ ಚೌಡೇಶ್ವರಿ ಪ್ರತಿಷ್ಠಾಪನೆ ಆಗೈತಿ. ಬಂದು ಆಶೀರ್ವಾದ ತೊಗೊಂಡು ಹೋಗ್ರಿ ಅಂತ ನಾನು ಹೇಳ್ತೀನಿ. ಅದು ಮದುವೆಗಳದಾಗಿರ್ಬೋದು, ನಿಮ್ಮ ಯಾವುದೇ ಮತ್ತು ಮಕ್ಕಳ ಸಂಬಂಧಪಟ್ಟಂತ ಆಗಿರ್ಬೋದು, ದವಾಖಾನೆಗೆ ನಮಗೆ ಯಾವುದೋ ಪರಿಹಾರ ಸಿಗ್ತಾ ಇಲ್ಲರಿ ಅಂತ ಎಷ್ಟೋ ಜನ ಹೇಳ್ತಿರ್ತೀರಿ. ದೇವಿಗೆ ಬೇಡ್ಕೊಂಡು ಹೋಗ್ರಿ. ಯಾಕಂದ್ರೆ 11 ವಾರಗಳನ್ನು ದುಡ್ಕೊಂಡ್ರಿಂದ ದೇವಿಯ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗ್ತೈತಿ. ಹಲವಾರು ಇವೆ ಅಂತ ಹೇಳಂಗಿಲ್ಲ, ಎಷ್ಟೋ ಸಮಸ್ಯೆಗಳಿಗೆ ಈಗ ಏನೋ ಒಂದು ನೊಂದಿರ್ತಾರೆ ಅವ್ರಿಗಾದ್ರೂ ಕೂಡ ಮಾನಸಿಕವಾಗಿರ್ಬೋದು ಮತ್ತು ಲಕ್ವಾದವ್ರಿಗೆ ಆಗಿರ್ಬೋದು, ವಿಶೇಷವಾಗಿ ಲಕ್ವಾದವ್ರಿಗಿಂತ ನಮ್ಮ ದೇವಿ ಆಶೀರ್ವಾದ ಭಾಳ ಐತಿ ಅವ್ರಿಗೆ ಮೇಲೆ. ಯಾಕಂದರೆ ಅಲ್ಲಿ ಗುಳಿಗೆ ತೊಗೊಳಲ್ಲದ ಇಲ್ಲಿ ಆರಾಮ ಆಗ್ತಾ ಇದೆ. ನಮ್ಮ ಜಕ್ನೂರು ಗ್ರಾಮದಲ್ಲಿ ದೇವಿ ಆಶೀರ್ವಾದ ತೊಗೊಂಡ್ರೆ ನಮ್ಗೆ ಆರಾಮಾಗೈತೆ ಅಂತಾರೆ. ಅದಕ್ಕಾಗಿ ನಿಮಗೂ ಆದ್ಯತೆ ರಗಡೈತಿ. ನೀವು ಬೇಡ್ಕೊಂಡು ಹೋದದ್ದು ಕೆಲಸ ಸಕ್ಸಸ್ಫುಲ್ ಆಗ್ತೈತೆ ಅಂತ ನಾನು ಹೇಳ್ತೀನಿ. ಅಂದರೂ ಭಾನುವಾರ ಮತ್ತು ಶನಿವಾರ ದಿನ ಮತ್ತು ಶುಕ್ರವಾರ ದಿನ ಅಂತ ವಸ್ತಿ ಬರೋಂಥ ಜನರಿಗೆ ಏನಾಗೈತೆ ಅಂದ್ರೆ ಒಂದು ಗೊಂದಲ ಮಾಡ್ಕೊಳಾಗ್ತಿದ್ರಿ. ಯಾಕಂದ್ರೆ ಹೊಸ ಮಠ ಇರೋದರಿಂದ ಮತ್ತು ಇಲ್ಲಿ ಒಂದಿಟ್ಟು ಏರಿಯಾ ಇದು ಸ್ವಂತ ಜಾಗ ಇಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕೆ ಒಂದು ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ಭಕ್ತರಲ್ಲಿ ಒಂದು ವಿನಂತಿ, ಸಹಕರಿಸ್ಬೇಕು. ಯಾಕಂದರೆ ಇಲ್ಲಿ ಹೊಸ ಮಠ ಆಗೋದ್ರಿಂದ ಯಾವುದೋ ಫಸ್ಟ್ ಮತ್ತು ಜಲ್ದಿ ಆಗೋಂಥ ಕೆಲಸಗಳು ಆಗೋದಿಲ್ಲ. ಯಾಕಂದರೆ ಫಾರೆಸ್ಟ್ ಏರಿಯಾ ಇರೋದರಿಂದ ಮತ್ತು ಗೊಂದಲ ಆಗ್ತಾ ಇದ್ದೇವೆ ಮತ್ತು ಹಲವಾರು ಜನ ಮಿಸ್ಗೈಡೆನ್ಸ್ ಮಾಡೋದರಿಂದ ನಾವು ಆದಷ್ಟು ಎಷ್ಟು ಬೇಕು ನಮ್ಮ ಪ್ರಯತ್ನ ಮೀರಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಭಕ್ತರಿಗೆ ಹೇಳೋದಂದರೆ ಒಂದೆರಡು ಸಹಕರಿಸ್ಬೇಕು. ನಾವು ಆದಷ್ಟು ಜಲ್ದಿನೇ ನಿಮ್ಮ ಕೆಲಸಗಳನ್ನು ನಾವು ಈಡೇರಿಸ್ತೀವಿ ಮತ್ತು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಭದ್ರವಾಗಿರ್ತೀವಿ ಮತ್ತು ನಿಮಗೆ ವ್ಯವಸ್ಥೆನೂ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಒಂದು ಸ್ವಲ್ಪ ಮನ್ಕೊಳ್ಳೋದು ಅಸ್ತವ್ಯಸ್ತ ಆಗ್ತಿರ್ಬೋದು ನಿಮಗೆ. ಯಾಕಂದ್ರೆ ಒಂದು ಸ್ವಲ್ಪ ಹೊಸ ಮಠ ಇರೋದ್ರಿಂದನ ಗೊಂದಲಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ನಮಗೇನು ಮಾಡೋಕ್ಕಾಗ್ತಾ ಇಲ್ಲ. ಊಟದ ಬಗ್ಗೆನೂ ಒಂದು ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ, ರವಿವಾರ ದಿನ ನಾವು ಪ್ರತಿ ರವಿವಾರ ದಿನ ಇಡ್ತಿದ್ದೀವಿ. ಈ ದಿನ ಈಗೇನು ಮಾಡಿದ್ದೀವಿ ಅಂದ್ರೆ ಹಿಂದಿನ ಶನಿವಾರ ದಿನವೂ ಕೂಡ ಹೇಳ್ತಾ ಇದ್ದೀವಿ.
ಇನ್ನು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ, ನೀವೇ ಮಾಡಿರಿ, ನೀವೇ ತಿಂದು ಹೋಗ್ರಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಹೋಟೆಲ್ಗೆ ಹೋಗಿ 100-200 ಖರ್ಚು ಮಾಡೋಕ್ಕಿಂತ ಮನೆಯಿಂದನೇ ಅಕ್ಕಿ ತೊಗೊಂಡು ಬಂದು ನೀವು ಮಾಡಿಕೊಂಡು ತಿಂದು ಹೋಗ್ಬಿಟ್ರೆ ನಿಮ್ಮದು ಖರ್ಚನೇ ಇರೋದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆನೂ ಗೊಂದಲ ಮಾಡ್ಕೋಬೇಡ್ರಿ. ಸತತವಾಗಿ ನಾವು 3 ಟೈಮ್ ಅಡುಗೆನೂ ಹಾಕ್ತಿರ್ತೀವಿ. ನೀವು ಬಂದು ಮಾಡ್ಕೋರಿ. ಏನೋ ನಮ್ಮ ಕಡೆ ಅಡೆತಡೆ ಆಗಿದ್ರೂ ಕೂಡ ಭಕ್ತರಲ್ಲಿ ಒಂದು ಸ್ವೀಕರಿಸ್ಬೇಕು ಇದೊಂದು.